ನನ್ನ ಮಗನ ಮದುವೆ ಯಾವ ವಿಘ್ನ ಇಲ್ಲದೆ ನಡಿಬೇಕು ಅಂತ ಅವನ ಹತ್ರದ ಬಂಗಾರನ ಸಮರ್ಪಣೆ ಮಾಡ್ತೀನಿ ಅಂತ ಆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಜನಾರ್ದನ್, ಮಾತಲ್ಲಿ ಕಾಲ ಕಳೆಯೋದನ್ನ ಬಿಟ್ಟು ಬಂದಿರೋ ಕೆಲಸ ನೋಡೋಣ ಬನ್ನಿ. ಗುಡ್ ಈವ್ನಿಂಗ್ ಸರ್. ತುಲಾಭಾರಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀನಿ, ಇನ್ನು ನಿಮ್ದೇ ತಡ. ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಆ ಕಾರ್ಯಕ್ರಮ ಮಾಡೋಣ. ಆಯ್ತಜ್ಜಿ, ಬನ್ನಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚರಾಹುವೇ ಕೇತುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಸಿದ್ಧಿ ಪ್ರಾಪ್ತಿರಸ್ತು. ಪುರೋಹಿತ್ರೆ, ನನ್ನ ಮಗನ ಮದುವೆ ನಿರ್ವಿಘ್ನವಾಗಿ ನಡಿಬೇಕು ಅಂತ ಬಂಗಾರದಲ್ಲಿ ತುಲಾಭಾರ ಮಾಡಿಸ್ತಿದೀವಿ. ದೇವಸ್ಥಾನದ ಕೋಶಾಧಾರಿಗಳನ್ನ ಕರೆಸಿದ್ರೆ ತೂಗಿರೋ ಬಂಗಾರನ ಹುಂಡಿಗೆ ಸಮರ್ಪಣೆ ಮಾಡ್ತೀವಿ. ಒಳ್ಳೇದಾಗ್ಲಿ, ಈಗಲೇ ಕರೆಯೋಕ್ ಹೇಳ್ತೀನಿ. ಹಾಗೆ ಆಗ್ಲಿ. ಡ್ಯಾಡ್, ಅಷ್ಟಕ್ಕೂ ಈ ತುಲಾಭಾರ ಅಂದ್ರೆ ಏನು? ನಾನು ಹೇಳ್ತೀನಿ ಸರ್. ಒಂದ್ಸಲ ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮ ಶ್ರೀಕೃಷ್ಣನಷ್ಟೇ ಭಾರ ಇರೋ ಬಂಗಾರ ತಗೋಬೇಕು ಅಂತ ಅನ್ಕೊಂಡ್ಲು. ಅಹಂಕಾರ ತುಂಬಿರೋ ಅವ್ರ ಪ್ರೇಮಕ್ಕೆ ಎಷ್ಟು ಬಂಗಾರ ಹಾಕಿದ್ರೇನೋ ಶ್ರೀಕೃಷ್ಣ ಪರಮಾತ್ಮ ತೂಗಲೇ ಇಲ್ಲ. ಆಗ ರುಕ್ಮಿಣಿ ಮಾತೆ ಬಂದು ತಮ್ಮ ಪವಿತ್ರವಾದ ಪ್ರೀತಿಯಿಂದ ತುಳಸಿ ದಳನ ಆ ತಕಡಿಗೆ ಹಾಕಿದ ತಕ್ಷಣ ಅವ್ರ ಭಕ್ತಿಗೆ ಭಗವಂತ ತೂಗಿದ್ನಂತೆ. ಇದೇ ಸರ್ ತುಲಾಭಾರದ ಕತೆ. ಓ, ದೇವರು ಕೂಡ ದುಡ್ಡು ಬಂಗಾರಕ್ಕಿಂತ ಸ್ವಚ್ಛವಾದ ಪ್ರೀತಿಗೆ ಓಟ್ ಹಾಕ್ದ ಅಂತ ಆಯ್ತು. ನೈಸ್, ಬನ್ನಿ ಹೋಗೋಣ. ನಿತ್ಯ, ನೀನು ಆ ಕಡೆ, ನಾನು ಈ ಕಡೆ. ಯಾರನ್ನ ತೂಗ್ತಾರೋ ನೋಡೋಣ. ನೋಡೋಕ್ಕೇನಿದೆ, ಹೆಚ್ಚು ಭಾರ ಇರೋರು ತೂಗ್ತಾರೆ, ಕಡಿಮೆ ಇರೋರು ತೂಗ್ತಾರೆ. ರುಕ್ಮಿಣಿ ದೇವಿ ಹಾಗೆ ಪ್ರೀತಿ ಹೆಚ್ಚಿದ್ದವರು ಕೂಡ ತೂಗ್ಬೋದಲ್ಲ? ನೀವೇನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಬಂಗಾರನ ಭಕ್ತಿನ ಇಟ್ಟು ತೂಗೋಕೆ. ಯು ಆರ್ ರೈಟ್ ನಿತ್ಯ. 16,000 ಹೆಂಡ್ತಿರು, ತುಂಬ ಜನ ಗೋಪಿಕೆಯರಿರೋ ಕೃಷ್ಣ ನಾನಲ್ಲ. ಒಂದೇ ಬಾಣ, ಒಂದೇ ಮಾತು, ಒಬ್ಳೇ ಸೀತೆ ಇರೋ ರಾಮ ನಾನು. ಮತ್ತೆ ನನ್ನ ಸೀತೆ ನೀನೇನಾ? ಚೆನ್ನಾಗಿದೆ. ರುಕ್ಮಿಣಿ ಅಮ್ಮ ಕೃಷ್ಣನ ತೂಗಿದ್ಲು, ರಾಮ ಸೀತೆನ ಬೆಂಕಿಗೆಸ್ದ. ರುಕ್ಮಿಣಿ ಹಾಗೆ ಭಕ್ತಿ ತೋರ್ಸಕ್ಕೆ ನೀವೇನೋ ಕೃಷ್ಣ ಅಲ್ಲ ಅಂದ್ರಿ. ಸೀತಮ್ಮನ್ ಭಾರ ಜವಾಬ್ದಾರಿ ಹೊತ್ತಿದ್ದು ರಾಮನೇ ಹೊರತು ಸೀತೆ ಅಲ್ಲ. ಅಂದ್ರೆ ನಾನೇ ರಾಮ ಅಂತ ನಿರೂಪಿಸು ಅಂತೀಯ? ಮಾತನ್ನ ಚೆನ್ನಾಗಿ ಕಲ್ತಿದ್ಯಾ ನಿತ್ಯ. ಜೈ, ಟೈಮ್ ಆಗ್ತಾ ಇದೆ, ತಕಡಿಲ್ ಕೂತ್ಕೋ. ಇರಿ ಸರ್, ಕೂತ್ಕೊಳ್ಳಿ. ನಾಣಿ, ಆ ಗೋಲ್ಡ್ ತಂದಿಡು. ಸರಿ ಸರ್. ನಾಣಿ, ಎಲ್ಲ ತಂದಿಡು. ಸರಿ ಅಜ್ಜಿ. $70 kg ಬಂಗಾರನ ಸುಮ್ಮನೆ ದೇವಸ್ಥಾನಕ್ಕೆ ಕೊಟ್ಟು ದಂಡ ಮಾಡ್ತಿದ್ದಾರೆ. ನಮಗ್ ಸಿಗ್ದಿದ್ಮೇಲೆ ಇಷ್ಟು ವೇಸ್ಟ್ ಆದ್ರೆ ನಮ್ಗೇನು?
ನೀವು ತಂದಿರೋ ಎಲ್ಲ ಬಂಗಾರನೂ ತಗಡಿಲಿ ಇಟ್ಟಿದ್ದೀನಿ ಸಾರ್. ಆದರೂ ಸಾರ್ ತೂಗ್ತಿಲ್ಲ ಅಂದರೆ ಮದುವೆ ಆಗೋ ಖುಷಿಗೆ ಸಾರ್ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಸರಿಸಮಾನವಾಗಿ ತೂಗದೆ ಹೋದ್ರೆ ಸ್ವಾಮಿಗೆ ಸಮರ್ಪಣೆ ಮಾಡೋಕ್ಕಾಗಲ್ಲ. ಮುಂದೆ ಏನು ಮಾಡೋದು? ಬೇರೆ ದಾರಿನೇ ಇಲ್ಲ ಸರ್. ರಾತ್ರಿ ಬೇರೆ ಆಗಿದೆ. ಈಗ ಬ್ಯಾಂಕ್ ಲಾಕರ್ ಕೂಡ ತೆಗಿಯೋಕ್ಕಾಗಲ್ಲ. ಈಗ ಅಂಗಡಿಗೆ ಹೋಗಿ ತಗೊಳಕ್ಕೂ ಆಗಲ್ಲ. ಇನ್ನು ಮಾಡೋದೇನಿದೆ? ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಸಾರು ಹೀಗೆ ಕೂತಿರ್ಬೇಕು. ಏನು ನಾಳೆ ಬೆಳಿಗ್ಗೆವರೆಗೂನಾ? ಇಲ್ಲಿ ಹೀಗೆ ಕೂರೋಕ್ಕಾಗತ್ತಾ? ಇಂಪಾಸಿಬಲ್. ಸರಿಯಾಗಾಯ್ತು. ಈ ತುಲಾಭಾರ ಹೇಗೆ ನಿಲ್ಸೋದು ಅನ್ಕೊಂಡಿದ್ದೆ. ಭಾರ ಹೆಚ್ಚು, ಬಂಗಾರ ಕಡಿಮೆ ಆಗಿದೆ ಅಂದಾಗಾಯ್ತು. ಏನ್ ಬಾವ ಇದು? ಈ ತುಲಾಭಾರ ಹೋಗಿ ದೊಡ್ಡ ಶಿರೋಭಾರ ಆಯ್ತಲ್ಲ. ಪಾಪ ಜೈಗೆ ಇದಕ್ಕಿಂತ ಅವಮಾನ ಏನಾದ್ರೂ ಇದೆಯಾ? ಜನಾರ್ದನ್, ನನ್ನ ಮೈ ಮೇಲಿರೋ ಒಡವೆ ಕೊಡ್ತೀನಿ, ಅದನ್ನ ಅಲ್ಲಿಡೋ. ಬೇಡ ಅಜ್ಜಿ, ಬೇಡ ಅಂದ್ರೆ ಇನ್ನೊಂದಿನ ಇಟ್ಕೊಳ್ಳೋಣ. ಇಲ್ಲಪ್ಪ, ಶುರು ಮಾಡಿದ್ಮೇಲೆ ನಿಲ್ಲಿಸ್ಬಾರ್ದು. ಬಾಯಿಲಿ ತಗೋ. ಏನ್ ವಿಚಿತ್ರ ಅಜ್ಜಿ ಇದು? ಇಷ್ಟು ಬಂಗಾರ ಹಾಕಿದ್ರು ಸರಿ ತೂಗ್ತಿಲ್ವಲ್ಲ. ಚಂದ್ರಿಕಾ, ಪ್ರಸಾದ್, ನಿಮ್ ಬಂಗಾರನು ಕೊಡಿ. ಇದೇನ್ ತುಲಾಭಾರನ ಅಥವಾ ಕೊಳ್ಳೆ ಹೊಡೆಯೋದ ಅಜ್ಜಿ? ಬೇಕಾದ್ರೆ ನೀವು ಕೊಡೋ ಒಡವೆಗೆ 2ರಷ್ಟು ಒಡವೆನ ಮಾಡಿಸ್ಕೊಡ್ತೀನಿ. ಈಗ ಕೊಡಿ. ಆಶ್ಚರ್ಯ ಆಗ್ತಿದೆಯಲ್ಲ. ನಮ್ ಬಂಗಾರ ಎಲ್ಲ ಮುಗ್ದೋಯ್ತು. ಇವಾಗ ನಿಮ್ ಸರ್ದಿ. ನೀವು ವರದಕ್ಷಿಣೆ ಕೊಡ್ಬೇಕಲ್ಲ, ಈಗ್ಲೇ ಕೊಡಿ. ತವ್ರ ಮನೆ ಮಾತ್ರ ಅನ್ಕೊಂಡೆ, ಅತ್ತೆ ಮನೆಯವ್ರು ಕೂಡ ಆಗ್ಲಿಲ್ಲ ಅಂದಾಗಾಯ್ತು. ಇನ್ ಮಿಕ್ಕಿರೋದು ಮದ್ವೆ ಹುಡುಗಿ ಒಬ್ಳೆ. ಅವಳ ಹತ್ರ ಏನಿದೆ ಮುತ್ತಿನ ಸರ ಬಿಟ್ರೆ. ಅತ್ತೆ, ನೀವ್ ಎಲ್ಲ ಒಡವೆ ಇಟ್ರು ನನ್ನ ತೂಕಕ್ಕೆ ಸಮ ಆಗ್ಲಿಲ್ಲ. ಒಂದ್ ವೇಳೆ ಅವಳು ಬಂಗಾರ ಕೊಟ್ಟ ಮಾತ್ರಕ್ಕೆ ನನ್ನ ತೂಕಕ್ಕೆ ಸಮ ಆಗ್ಲಿಲ್ಲ ಅಂದ್ರೆ ಆಗ್ಲಾದ್ರೂ ಇದನ್ನ ನಿಲ್ಲಿಸ್ಬೇಕಲ್ಲ. ಅದ್ರ ಬದಲು ನಾನು ಈಗಲೇ ಎದ್ದೇಳ್ತೀನಿ. ಬೇಡ.
ನಿತ್ಯ, ಆ ರಿಂಗ್ ತೆಗಿಬೇಡ. ಅದ್ ನಮ್ ಎಂಗೇಜ್ಮೆಂಟ್ ರಿಂಗ್. ಆದ್ರೆ ಏನು, ಬಂಗಾರನೇ ಅಲ್ವಾ? ಇಟ್ಸ್ ನಾಟ್ ಗೋಲ್ಡ್, ಇಟ್ಸ್ ಅ ಮೆಮೊರಿ. ನಾವಿಬ್ರು ದಂಪತಿಗಳಾಗೋದಕ್ಕೆ ಮೊದಲ ಹೆಜ್ಜೆಯ ನೆನಪು ಅದು. ಅದು ಹಾಗೆ ಇರ್ಲಿ. ಈ ಮದ್ವೆ ಆಗ್ಲಿ ಅಂತ ಮಾಡ್ತಿರೋ ಹರಕೆ ಇದು. ಈ ಉಂಗುರ ಆದ್ರೂ ಈ ಹರಕೆ ತೀರ್ಸುತ್ತೇನೋ ನೋಡೋಣ. ನಿತ್ಯ, ನೀನ್ ನಿಜವಾಗ್ಲೂ ಗ್ರೇಟ್ ಅಮ್ಮ. ಆ ಕಾಲದಲ್ಲಿ ರುಕ್ಮಿಣಿ ದೇವಿ ಚಿಕ್ಕ ತುಳಸಿ ದಳದಿಂದ ಶ್ರೀಕೃಷ್ಣನ್ ತೂಗಿದ ಹಾಗೆ ನೀನು ಈ ರಿಂಗಿಂದ ನಮ್ಮ ಜೈನ ಗೆಲ್ಲಿಸ್ಬಿಟ್ಟೆ. ಎಂಗೇಜ್ಮೆಂಟ್ ರಿಂಗ್ ಬೆರಳಿಂದ ತೆಗೆಯೋದು ಗೆದ್ದಾಗತ್ತ ಅತ್ಗೆ? ಅದು ಅಶುಭ, ಮದ್ವೆ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಚಂದ್ರಿಕಾ, ಹೌದಜ್ಜಿ, ವಿಚ್ಛೇದನ ತಗೊಂಡ್ರೆ ಮದ್ವೆ ರದ್ದಾದ ಹಾಗೆ, ಎಂಗೇಜ್ಮೆಂಟ್ ರಿಂಗ್ ತೆಗೆದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಾಗೆ. ನಿಶ್ಚಿತಾರ್ಥನೆ ರದ್ದಾದ್ಮೇಲೆ ಮದ್ವೆ ಹೇಗಾಗುತ್ತೆ? ಈಗ್ಲಾದ್ರೂ ಅರ್ಥ ಆಯ್ತಾ ಅಜಯ್, ಈ ಮದ್ವೆ ಬಗ್ಗೆ ಇವ್ರಿಗೆಂತ ಅಭಿಪ್ರಾಯ ಇದೆ ಅಂತ? ಇನ್ನೂ ಆ ತಕ್ಕಡಿ ಮೇಲೆ ಕೂತು ಯಾಕಿಷ್ಟು ಕಷ್ಟಪಡ್ತೀಯ? ಬಾ. ಪುರೋಹಿತ್ರೆ, ಆ ರಿಂಗ್ನ ನಾನು ತಗೋಬೋದಾ? ದೇವ್ರಿಗೆ ಕೊಟ್ಟಿದ್ದು ತಿರುಗಿ ಹೇಗೆ ತಗೊಳ್ತೀರಪ್ಪ? ಯಾಕೆ ಹೀಗೆ ಮಾಡ್ದೆ ನಿತ್ಯ? ಆಗ್ಲಿಂದ ನಾನು ಬೇಡ ಅಂತಿದ್ದೀನಿ, ಯಾಕೆ ಸುಮ್ಮನಾಗ್ಲಿಲ್ಲ? ಈ ಮದ್ವೆ ಆಗ್ಲಿ ಅಂತ ಹೊತ್ತಿರೋ ಹರಕೆ ತೀರ್ಸೋದು ತಪ್ಪಂತೀರಾ? ಇಲ್ಲ ಆ ರಿಂಗೇ ಇಲ್ದಿದ್ರೆ ಈ ಮದ್ವೆ ನಡೆಯಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನನಗಂತ ಸೆಂಟಿಮೆಂಟ್ಸ್ ಎಲ್ಲ ಇಲ್ಲ, ಬಟ್ ಆ ರಿಂಗ್ ನಮ್ ನೆನಪು. ಇಷ್ಟು ದಿನ ನಮ್ ಜೊತೆಲಿ ಇದ್ದು ಈಗ ಇಲ್ದಿರೋದನ್ನ ನೆನಪು ಅಂತಾರೆ. ನೀವು ಮದ್ವೆ ಮಾಡ್ಕೊಳ್ತಿರೋ ಹುಡುಗಿ ಮೇಲೆ ಇದಕ್ ಮುಂಚೆ ಇದ್ದು ಪ್ರೀತಿ ಈಗಿಲ್ವಾ? ಅದು ನೆನಪಾಗೋಯ್ತಾ? ಹೇಳಿ. ನನ್ನ ಪ್ರೀತಿ ಬರೀ ನೆನಪಲ್ಲ ನಿತ್ಯ, ಅದು ನಿತ್ಯ ನೂತನ. ಇದಕ್ಕೂ ಮೊದಲು ಇತ್ತು, ಈಗಲೂ ಇದೆ, ಇನ್ ಮುಂದೆನೂ ಇರುತ್ತೆ. ಅಂದ್ರೆ ಆ ರಿಂಗಿಂತ ನಿಮ್ ಪ್ರೀತಿ ದೊಡ್ಡದು ಅಂತಲ್ವಾ? ಆ ಪ್ರೀತಿ ನಿಮ್ಮಲ್ಲೇ ಇದೆ, ಎಲ್ಲಿಗೂ ಹೋಗಿಲ್ಲ, ಯಾವತ್ತೂ ಹೋಗಲ್ಲ. ಇನ್ಯಾಕೆ ನೋವು? ಎಸ್ ನಿತ್ಯ, ಯು ಆರ್ ರೈಟ್ ಆ್ಯಂಡ್ ಯು ಆರ್ ಗ್ರೇಟ್. ಲವ್ ಯು.
ಹೇಗಿದ್ದೀರಾ? ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೊರಡೋಣ. ಒಂದ್ ನಿಮಿಷ ಮುಂದಕ್ಕೆ ಹೋಗ್ಬಾರ್ದು. ಯಾಕೆ ನಿತ್ಯ ನಮ್ಮನ್ನ ಮದ್ವೆ ಕರೆದು ಒಳಗ್ ಹೋಗ್ಬೇಡಿ ಅಂತಿದ್ಯಾ? ಹೌದು ಜೈ, ಎದ್ರಿಗೆ ಬಂದು ವೆಲ್ಕಮ್ ಹೇಳ್ತೀರಾ ಅನ್ಕೊಂಡ್ರೆ ಸ್ಪೀಡ್ ಬ್ರೇಕರ್ ಹತ್ರ ನಿಂತ್ಕೊಳ್ಳಿ ಅಂತಿದ್ದೀರಲ್ಲ. ವೆಲ್ಕಮ್ ಹೇಳೋಕೆ ಈ ಬ್ರೇಕ್ ವಿರಾಟ್. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀಯಾ? ಒಂದ್ ಸಾರಿ ಕೆಳಗ್ ನೋಡಿ. ಹಾಯ್, ಭಲೆ ಭಲೆ ರಂಗೋಲಿ, ಅದರಲ್ಲಿ ಬಣ್ಣದ ಹೂವು ಚೆನ್ನಾಗಿದೆ. ಹೌದು, ಈ ಬಣ್ಣದ ರಂಗೋಲಿ ದಾಟ್ಕೊಂಡೆ ನೀವು ನಮ್ ಕಲ್ಯಾಣ ವೈಭೋಗಕ್ಕೆ ಬರ್ಬೇಕು. ಇದೇ ನಾವು ನಿಮಗೆ ಕೊಡ್ತಿರೋ ಸ್ವೀಟ್ ಅಂಡ್ ಕ್ಯೂಟ್ ವೆಲ್ಕಮ್. ಥ್ಯಾಂಕ್ಸ್ ಜೈ, ಐ ಆಮ್ ಇಂಪ್ರೆಸ್ಡ್. ಬನ್ನಿ. ನಿಲ್ಲಿ. ಮತ್ತೆ ಏನು ನಿತ್ಯ? ನೀವು ಹಾಗೆ ಡೈರೆಕ್ಟ್ ಆಗಿ ಹೋಗ್ಬಾರ್ದು. ಮತ್ತೆ ನಮ್ ಜೋಡಿಗೆ ಬ್ಲೆಸ್ಸಿಂಗ್ ಮಾಡಕ್ ಬಂದಿರೋ ನೀವು ಕೂಡ ಜೋಡಿಯಾಗೆ ಬರ್ಬೇಕು. ರಂಗೋಲಿಗೆ ಹಾಕಿರೋ ಹೂವನ್ನ ಮುಟ್ಬಾರ್ದು. ಒಂದು ಹೂ ಕೂಡ ಕೆಳಗ್ ಬೀಳ್ಬಾರ್ದು. ಇದು ನಮ್ ಕಂಡೀಷನ್. ರಂಗೋಲಿ ದಾಟೋವರೆಗೂ ಓಕೆ, ಆದ್ರೆ ಅದ್ರ ಮೇಲಿರೋ ಹೂ ಮುಟ್ಟದೆ ನಡಿಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಅದು ಜೊತೆಲಿ. ಡೋಂಟ್ ವರಿ ವಿರಾಟ್, ನಾವು ನಿಮಗೆ ಡೆಮೋ ಕೊಡ್ತೀವಿ, ನೀವು ನಮ್ಮನ್ನು ಫಾಲೋ ಮಾಡಿ. ಡೆಮೋನಾ? ನಿತ್ಯ ನಿತ್ಯ ಹೀಗೆ ಬೇಡ. ಇಷ್ಟೇ ವಿರಾಟ್, ಸಿಂಪಲ್. ಈಗ ನಿಮ್ ಟರ್ನ್. ನಾವ್ ಹೇಗ್ ಮಾಡಿದ್ವೋ ನಿಮ್ ಜೋಡಿ ಕೂಡ ಹಾಗೆ ಮಾಡ್ಬೇಕು. ಮಾಸ್ಟರ್, Come on, ವಿರಾಟ್. ನೀವು You ಮಾಡಬಹುದು. can do it. ಹೋಗಿ. ಬೇಡ. Come on, ಹೋಗಿ. ಬಾ. ಮೇಡಮ್, ಕಣ್ಮುಚ್ಚಿದ್ ಸಾಕು, ಒಂದ್ಸರಿ ನೋಡಿ. ಏ, ಅಲ್ಲಿ ನೋಡೆ. ಸೂಪರ್, ಗ್ರೇಟ್ ಮ್ಯಾನ್. ಥ್ಯಾಂಕ್ ಯು. ಏಯ್, ಅವರಿಬ್ರು ಹೋಗ್ತಾ ಇದ್ರೆ ಏನ್ ಮಾಡ್ತಿದ್ರಿ ನೀವು? ನಂಗೆ ಹೇಳ್ಬೇಕಲ್ವಾ? ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಈ ರಂಗೋಲಿ ದಾಟಿದ ಹಾಗೆ ನೀವು ಕೂಡ ನಿಮ್ ಪ್ರೀತಿಲಿ ಗೆಲ್ತೀರಿ. ನಮ್ ಕಲ್ಯಾಣ ವೈಭೋಗಕ್ಕೆ ಸ್ವಾಗತ ಸುಸ್ವಾಗತ. ರಂಗೋಲಿ ದಾಟ ಆಟ ಮುಗೀತಲ್ಲ, ಇನ್ ನಡೀರಿ ಒಳಗೆ. ಬನ್ನಿ ಬನ್ನಿ. ಬನ್ನಿ.